ಸ್ನೇಹಿತರಿಗೆಲ್ಲ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಮೇಣದ ಹಾಳೆ ಅರ್ಧ ಶೀಟನ್ನು ಕೊಡಬೇಕು ಅಂಥೇಳಿ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು. ಹಾಗೆ ಆ ವಿಡಿಯೋಕ್ಕೆ ಸಂಬಂಧಪಟ್ಟು ಇದೊಂದು ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೇನೆ, ಹಾಗೆ ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಇಲ್ಲಿ ಅರ್ಧ ಮೇಣದ ಶೀಟನ್ನು ಕೊಟ್ಟಿದ್ದೇನೆ, ಗಮನಿಸಿ. ಈ ಬದಿಯನ್ನು ಗಮನಿಸಿ, ಅರ್ಧ. ಅದರಿಂದ ಕೆಳಗೆ ಅವುಗಳು ಕಟ್ಟಿದ್ದಾವೆ. ಸ್ವಲ್ಪ ತೋರಿಸ್ತೇನೆ. ಸ್ವಲ್ಪ ಗಾಳಿ ಹಾಕಿ ಹುಳಗಳನ್ನು ಓಡಿಸಿದೆ. ನೋಡಿ, ಈಗ ನೋಡಿ ಸರಿಯಾಗಿ ಕಾಣ್ಬೋದು. ಇಲ್ಲಿ ನಾನು ಹೇಳಿದ ಹಾಗೆ, ಆ ವಿಡಿಯೋದಲ್ಲಿ ಹೇಳಿದ ಹಾಗೆ ನೋಡಿ, ಇಲ್ಲಿ ಮೇಲೆ ಪರಾಗಗಳನ್ನು, ಜೇನುತುಪ್ಪವನ್ನು ತುಂಬಿಸಿದೆ. ಅರ್ಧದವರೆಗೆ ಉಂಟು. ಅರ್ಧದಿಂದ ಕೆಳಗೆ ನೋಡಿ, ಇದು ಇಲ್ಲಿ ಮರಿಗಳನ್ನು ಇಟ್ಟಿದೆ, ಗಂಡು ನೊಣಗಳು. ಇಲ್ಲಿ ಜೇನುತುಪ್ಪ ಇದೆ, ಇಲ್ಲಿ ಸಹ ಜೇನುತುಪ್ಪ ಒಂದು. ಇದು ಇಲ್ಲಿ ಕಣ್ಣಿನಲ್ಲಿ ಕಾಣುವಂಥದ್ದು ಹುಳ, ಗಂಡು ಹುಳದಾಗೆ ಕಾಣ್ತಾ ಉಂಟು ನನಗೆ ಕಣ್ಣುಗಳು. ಅಲ್ಲಿ ದೊಡ್ಡ ಹುಳ, ನೊಣದ ಹುಳ ದೊಡ್ಡ ಜಾತಿಯಲ್ಲಿ ಕಾಣ್ತಾ ಉಂಟು ಸ್ವಲ್ಪ. ಅದರಿಂದ ಗಂಡು ಹುಳ ಆಗಿರ್ಬೋದು. ಇದು ಫುಲ್ಲು ಸರಿಯಾಗಿ ಸ್ಪಷ್ಟ ಆಗಬೇಕಾದ್ರೆ ಸೀಲಾಗಿ ಮರಿ ಹುಳ ಆಗಬೇಕು, ಆಮೇಲೆ ಗೊತ್ತಾಗ್ಬೋದು ಅಷ್ಟೇ. ಅದೇ ಪ್ರಕಾರ ಈ ಬಾಕ್ಸಲ್ಲಿ ಅದು ಕೊಟ್ಟಂಥದ್ದು. ಇನ್ನೊಂದು ಎರಿಯನ್ನು ಕೂಡ ನಾನು ತೆಗೆದು ನಿಮಗೆ ತೋರಿಸಲಿಕ್ಕಿದ್ದೇನೆ. ಈಗ ಇಲ್ಲಿ ತುಂಬಿಸಿದಂಥದ್ದು ಜೇನು ಇರ್ಬೋದು, ಸ್ವಲ್ಪ ನೋಡು. ಅದನ್ನು ನಾವು ಸ್ವಲ್ಪ ಚೂರಿಯಲ್ಲಿ ತೆಗೆದ್ರೆ, ಮೇಲಿಂದ ಸೀಲನ್ನು ತೆಗೆದ್ರೆ ನಮಗೆ ಗೊತ್ತಾಗ್ತದೆ. ಇದು ಜೇನು ಹುಳ ಸ್ನೇಹಿತರೆ. ನೋಡಿ, ಓಪನ್ ಮಾಡಿದೆ. ಇದೊಂದು ಕಣ ನೋಡಿ ಇಲ್ಲಿ. ಜೇನುತುಪ್ಪವಾ ನೊಣವಾ ಅಂತ ಡೌಟ್ ಇತ್ತು ನನಗೆ. ನೋಡುವಾಗ ಅದು ನೋಡಿ ಕಾಣ್ತದಾ ಸ್ಪಷ್ಟ. ಹುಳ ನೋಡಿ, ಅದು ಸಹ ಹುಳವೇ, ಜೇನು ನೊಣವೇ ಅದು ಸಹ. ಹೀಗೆ ಈ ರೀತಿಯಾಗಿ ಮಾಡ್ತದೆ ಸ್ನೇಹಿತರೆ. ನಮಗೆ ಇದರಲ್ಲಿ ಲಾಭ ಏನು ಅಂತ ಹೇಳಿದರೆ, ಎರಿಗಳು ಬೇಗನೆ ಕಟ್ಟಲ್ಪಡ್ತದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿಂದ ನೋಡಿ ಇಲ್ಲಿವರೆಗೆ ಮೇಣದ ಹಾಳೆ ಉಂಟು ನೋಡಿ, ಇಲ್ಲಿವರೆಗೆ. ಇದನ್ನು ಉಬ್ಬಿಸಿದ್ರೆ ಆಯಿತು, ಇಷ್ಟು ಉಬ್ಬಿಸಿ. ಇದು ಇಲ್ಲಿ ಕೆಳಗೆ ಕಟ್ಟಿದಂಥದ್ದು, ಇಷ್ಟು ಇಲ್ಲಿವರೆಗೆ. ಹಾಗೆ ನಮಗೆ ಲಾಭ ಆಗ್ತದೆ. ಬೇಗ ಬಹುಶೀಘ್ರವಾಗಿ ಜೇನುಗೂಡು ಬೆಳೀಲಿಕ್ಕೆ ನಮಗೆ ಸಹಕಾರ ಆಗ್ತದೆ. ನೋಡಿ, ಇಲ್ಲಿ ಪರಾಗ ಉಂಟು. ಜೇನುಂಟು, ಇದು ಜೇನು. ಅದೇ ಪ್ರಕಾರವೂ ಇಲ್ಲಿ ಕಣ್ಣಿನಲ್ಲಿ ಕಾಣುವಂಥದ್ದು ಕೆಂಪು ಕಾಣ್ತದೆ ನೋಡಿ, ಇಲ್ಲಿ ಇದು ಪರಾಗವನ್ನು ತುಂಬಿಸಿದೆ. ಇದರಲ್ಲಿ ಬಹಳಷ್ಟು ನೊಣಗಳೇ ಕಾಣ್ತಾ ಉಂಟು ನನಗೆ, ಜಾಸ್ತಿ. ನಾವು ಇನ್ನೊಂದನ್ನು ನೋಡು, ಇನ್ನೊಂದು ಏರಿಯನ್ನು ತೆಗೆದಿದ್ದೇನೆ ಸ್ನೇಹಿತರೆ. ಇದು ಮಾತ್ರ ಮೇಣದ ಹಾಳೆ ಏರಿ ಅಲ್ಲ, ಇದು ಫುಲ್ ಫ್ರೇಮಿನಿಂದಲೇ ಬಂದಿದೆ. ಇದರಲ್ಲಿ ಫ್ರೇಮನ್ನು ತಿರುಗಿಸಿದರೆ ನಮಗೆ ಚೆನ್ನಾಗಿ ಮರಿ ಹುಳಗಳು ಇಲ್ಲಿ ಕಾಣ್ತಾ ಉಂಟು ನೋಡಿ. ಓಡಿಸಿದೆ ಎಲ್ಲ ಮರಿ ಹುಳಗಳು. ಇದರಲ್ಲಿ ರಾಣಿ ಉಂಟಂತ ಹುಡುಕಬೇಕು. ಪಾಲಿಗೆ ತೆಗೆಯದಿದ್ದರೆ ರಾಣಿ ಬೇಡ ನಮಗೆ. ಕೆಲವು ಸ್ನೇಹಿತರು ಪಾಲು ಮಾಡುವ ವಿಚಾರವಾಗಿ ಕೇಳ್ತಾರೆ, ಮಾಡ್ಬೋದಾ ಅಂತೇಳಿ. ನೋಡಿ, ಹೇಳ್ತೇನೆ ನಾನು ಹೇಗೆ ಅಂತೇಳಿ. ಇಲ್ಲಿ ಜೇನು ಎರಿಯು ಫುಲ್ಲು ಕವರ್ ಆಗಿದೆ ಹುಳಗಳು ನೋಡಿ, ಎಲ್ಲಿಯೂ ಜಾಗ ಕಾಣೋದಿಲ್ಲ. ಇದೆಲ್ಲಿ ಫುಲ್ ಇದೆ ಹುಳಗಳು. ನೊಣಗಳು ಈ ರೀತಿಯಾಗಿದ್ದರೆ ಪಾಲು ನಾವು ಮಾಡ್ಬೋದು. ವಿರಳವಾಗಿದ್ದರೆ ಮಾತ್ರ ಪಾಲು ಮಾಡೋದು ಬೇಡ. ಇದರಲ್ಲಿ ಈಗ ದಟ್ಟವಾಗಿ ಉಂಟು
ಈ ರೀತಿಯಾಗಿರಬೇಕು. ಎಲ್ಲ ಏರಿಗಳಲ್ಲಿ ರೂಡ್ ಫ್ರೇಮ್ಗಳಲ್ಲಿದ್ದರೆ ನಾವು ಪಾಲು ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ಏರಿಯನ್ನು ಮೇಣದ ಹಾಳೆ ಕೊಟ್ಟದ್ದನ್ನು ನೋಡೋದಕ್ಕೆ ಮೊದಲು ಇಲ್ಲಿ ಒಂದು ವಿಷಯ ಉಂಟು. ಈ ಬಾಕ್ಸಿನಲ್ಲಿ ನೋಡಿ, ಕಪ್ಪಿನ ಗಂಡು ಹುಳುಗಳು ನಿಮಗೆ ಕಾಣ್ತಾ ಉಂಟು. ಗಂಡು ಹುಳಗಳು ಈ ರೀತಿ ಗಂಡು ನೊಣಗಳು ಆದ ಪಕ್ಷದಲ್ಲಿ ನಾವು ಗೇಟ್ ಹಾಕಲಿಕ್ಕೆ ಗೊತ್ತಿಲ್ಲ. ಫ್ರಂಟಲ್ಲಿ ಗೇಟ್ ಹಾಕಬಾರ್ದು. ಗೇಟ್ ಹಾಕಿಟ್ರೆ ಏನಾಗ್ತದೆ ಅಂತ ಹೇಳಿದರೆ ಗಂಡು ಹುಳುಗಳೆಲ್ಲ ಸಾಯ್ತದೆ. ಸಾಯಂಕಾಲ 3 ಗಂಟೆ ಮೇಲೆ 5:30ವರೆಗೆ ಕೂಡ ಗಂಡು ನೊಣಗಳು ಗೂಡಿನಿಂದ ಹೊರಗೆ ಹಾರಿಕೊಂಡು ಹೋಗಿ ಬರ್ತವೆ, ಎಕ್ಸಸೈಸ್ ಮಾಡಿದ ಹಾಗೆ. ಆ ರೀತಿಯ ಎಕ್ಸಸೈಸ್ ಹಾರಾಟ ಅವುಗಳಿಗೆ ಇಲ್ಲ ಅಂತಾದರೆ ಅವುಗಳು ಗೂಡಿನ ಒಳಗೆ ಸಾಯ್ತವೆ. ಅದೊಂದು ವಿಶಿಷ್ಟವಾದಂತಹ ಒಂದು ಕ್ರಮ ಉಂಟು ಗಂಡು ಹುಳುಗಳದ್ದು. ಗಂಡು ಹುಳುಗಳು ಬದುಕಿ ಇರಬೇಕು ಅಂತಾದರೆ ಅವುಗಳು ಹಾರಾಟವನ್ನು ಮಾಡಲೇಬೇಕು. ಆದ್ದರಿಂದ ನೀವು ಪಾಲು ಮಾಡುವಂತಹ ಸಮಯದಲ್ಲಿ ಗೇಟ್ ಹಾಕಬಾರ್ದು. ಪಾಲು ಮಾಡಿಯಾಗಿ 25 ದಿವಸಗಳ ಮೇಲೆ ನೀವು ಗೇಟನ್ನು ಹಾಕಬಹುದು. ಆ ಸಮಯದಲ್ಲಿ ಕೂಡ ಗಂಡು ಹುಳಗಳಿದ್ದರೆ ಗೇಟ್ ಹಾಕಿದಾಗ ಅದು ಸಾಯ್ತದೆ. ಹಾಗಾಗಿ ಆ ಸಮಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಪೆಟ್ಟಿಗೆಯನ್ನು ನೋಡ್ತಾ ಇರಬೇಕು. ರಾಣಿ ಹುಳ ಹೊರಗಡೆ ಹೋಗಿ ಗಂಡು ನೊಣದ ಒಟ್ಟಿಗೆ ಸಂಪರ್ಕ ಹೊಂದಿಬಿಟ್ಟು ಪುನಃ ಗೂಡಿಗೆ ಬಂದು ಅದು ಮೊಟ್ಟೆಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡುವವರೆಗೆ ಕೂಡ ಗೂಡು ನಮಗೆ ಸಕ್ಸಸ್ ಆಗಿ ಸಿಕ್ಕಿತು ಅಂತ ಹೇಳಿ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟಾದರೆ ಮಾತ್ರ ಗೂಡು ನಮಗೆ ನಮ್ಮ ಕೈಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಹೇಳಿ ನಾವು ತಿಳಿಬೋದು. ಅಲ್ಲಿವರೆಗೆ ಕೂಡ ನಾವು ಕಾದು ನೋಡಬೇಕಾಗ್ತದೆ, ಕಾಯಬೇಕಾಗ್ತದೆ. ಈ ಸಮಯದಲ್ಲಿ ಅಂದರೆ ಒಂದು 15ರಿಂದ 20 ದಿವಸಗಳ ಕಾಲ ನಮಗೆ ಬಹಳ ಎಚ್ಚರಿಕೆಯ ದಿವಸಗಳಾಗಿರ್ತದೆ ಜೇನುಪೆಟ್ಟಿಗೆ ಸಮಯದಲ್ಲಿ. ಹಾಗೆ ಕಣ್ಣೆದುರೇ ಇದ್ದರೆ ಒಳ್ಳೆಯದು. ಎಲ್ಲಾರು ಒಂದು ವೇಳೆ ಹಾರಾಟವನ್ನು ಮಾಡಿದರೆ ಕೂಡ ಮತ್ತೆ ಹಿಡಿದು ಬಿಟ್ಟು ಗೂಡಿಗೆ ಹಾಕ್ಬೋದು. ಇಲ್ಲಾಂತಾದರೆ ನಮ್ಮ ಕೈ ಬಿಟ್ಟು ಕೈ ತಪ್ಪಿ ಹೋಗ್ತದೆ. ಎಷ್ಟೋ ಕಾಲೋನಿಗಳು ಈ ರೀತಿಯಾಗಿ ನನ್ನಿಂದ ಹೋದದ್ದುಂಟು. ಹೊರಗೆ ಗಂಡು ನೊಣದ ಸಂಪರ್ಕಕ್ಕೆ ಹಾರಿದಂತಹ ರಾಣಿ ಮತ್ತು ಅದರ ಪರಿವಾರ ಹುಳಗಳೇನುಂಟು, ನೊಣಗಳು, ಅವೆಲ್ಲ ಮರದ ಗೆಲ್ಲಿನಲ್ಲಿ ಕೂತು ಹಾಗೆ ಹೋದದ್ದುಂಟು. ಇದರ ಹಿಂದೆ ವಿಡಿಯೋ ಕೂಡ ಹಾಕಿದ್ದೇನೆ. ಆದ್ದರಿಂದ ತುಂಬ ಎಚ್ಚರಿಕೆಯನ್ನು ನೋಡಬೇಕು. ಇದು ಒಂದು 8-10 ಬಾಕ್ಸ್ ಇಟ್ಟು ಸಾಕುವವರಿಗೆ ಮಾತ್ರ ಸಾಧ್ಯ. 25ರ ಮೇಲೆ ಬಾಕ್ಸ್ ಇಟ್ಟು ಸಾಕುವವರಿಗೆ ಇದೆಲ್ಲ ನೋಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಷಯವನ್ನು ಹೇಳಿದ್ದಷ್ಟೇ ನಾನು. ಹಾಗೆ ಯಾವ ರೀತಿಯಲ್ಲಿ ಹಾರತಾ ಉಂಟು ನೋಡಿ ಗಂಡು ನೊಣಗಳು. ಕಪ್ಪು ದೊಡ್ಡದಾಗಿ ಕಾಣುವಂಥದ್ದು ಅದು ಗಂಡು ನೊಣ ನೋಡಿ. ಹೆಣ್ಣು ಮತ್ತು ಗಂಡಿಗೆ ಅಲ್ಲಿ ಉಂಟು, ಹೆಣ್ಣು ನೊಣ ಉಂಟು, ಗಂಡು ನೊಣ ಉಂಟು. ವ್ಯತ್ಯಾಸಗಳನ್ನು ನೋಡಿಕೊಳ್ಳಿ. ನೋಡಿ, ಒದ್ದಾಡಿಕೊಂಡು ಒಂದು ಹೋಯ್ತಲ್ಲ, ಅದು ಗಂಡು ನೊಣ. ಕಪ್ಪು, ಫುಲ್ ಕಪ್ಪು ನೋಡಿ. ಪರಿಚಯ ಇಲ್ಲದವರಿಗೆ ಹೇಳ್ತಾ ಇರೋದಷ್ಟೇ, ಹೊಸಬರಿಗೆ. ಇಲ್ಲೊಂದು ಬಾಕ್ಸ್ ಉಂಟು ಸ್ನೇಹಿತರೆ. ಈಗ ಇದಕ್ಕೆ ಮೇಣದ ಹಾಳೆಯನ್ನು ಕೊಟ್ಟಿದ್ದೇನೆ ನಾನು. ಈ ಫ್ರೇಮನ್ನು ಒಂದು ಸಲ ಎತ್ತಿ ನೋಡ್ತೇನೆ. ಇದು ಮೇಣದ ಹಾಳೆ ಕೊಟ್ಟ ಫ್ರೇಮ್, ಇದು ನೋಡುವ. ನೋಡಿ, ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಣದ ಹಾಳೆ ನಮಗೆ ಸೈಡಲ್ಲಿ ಅಲ್ವೇ, ಅರ್ಧದವರೆಗೆ. ಮೊದಲೇ ಹೇಳಿದ ಹಾಗೆ ಅರ್ಧದವರೆಗೆ ಮಾತ್ರ ಶೀಟ್ ಬರೋದು, ಫುಲ್ ಶೀಟ್ ಬರೋದಿಲ್ಲ. ಬ್ರೂಡ್ ಫ್ರೇಮ್ಗೆ ಫುಲ್ ಶೀಟ್ ಬರೋದಿಲ್ಲ. ಈಗ
ಇದು ಅರ್ಧ. ಇಲ್ಲಿ ನೋಡಿ, ಅರ್ಧದಲ್ಲಿ ಕೂಡ ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡಿದೆ, ಮೇಣದ ಹಾಳೆಯಲ್ಲಿ ಕೂಡ ನೋಡಿ. ಇನ್ನೀಗ ಜೇನು ಸಿಕ್ಕುವಂಥ ಸೀಸನ್ನಲ್ಲಿ ಪರಾಗ ಮತ್ತು ಜೇನನ್ನು ತುಂಬಿಸ್ತದೆ. ಈ ರೀತಿಯಾಗಿ ಕಟ್ಟಲ್ಪಡ್ತದೆ. ನೇರವಾಗಿ ಚಂದವಾಗಿ ಎರಿಗಳನ್ನು ಕಟ್ತದೆ. ನೀವು ಈ ರೀತಿ ಶೀಟ್ ಕೊಟ್ಟರೆ, ಇದನ್ನು ತುಂಡು ಮಾಡಿ ಕೊಟ್ಟಲ್ಲಿಗೆ ಡೈರೆಕ್ಷನ್ ಮಾತ್ರ ಕೊಟ್ಟ ಹಾಗೆ ಆಯಿತು, ಬಾಕಿ ಎಲ್ಲ ಅವುಗಳೇ ಕಟ್ಟುವಂಥದ್ದು. ನೋಡಿ, ಇಲ್ಲಿ ಪರಾಗ ಇದೆ, ಮೇಲ್ಗಡೆ ಬಿಳಿಯದಾಗಿ ಕಾಣುವಂಥದ್ದೆಲ್ಲ ಕಣ್ಣಿನ ಒಳಗಿರುವಂಥದ್ದು ಪರಾಗ. ನೋಡಿ, ಇಲ್ಲಿ ಕೆಂಪು ಕಾಣ್ತದೆ, ಇದು ಕೂಡ ಪರಾಗ. ನೋಡಿ, ಈ ರೀತಿ ಇದನ್ನು ಮೆಲ್ಲಗೆ ಇಟ್ಟು ಬಿಡುವ. ಇನ್ನೊಂದು ಮೇಣದ ಹಾಳೆ ಕೊಟ್ಟಂಥ ಎರಿ ಇದೆ, ಅದನ್ನು ನೋಡುವ. ಇದರ ಪಕ್ಕದ್ದು ಅದನ್ನು ಮೆಲ್ಲಗೆ ಎತ್ತಿ ನೋಡುವ. ರಾಣಿ ಸೆಲ್ಲನ್ನು ಕೊಟ್ಟಂಥ ಜಾಗ ಇಲ್ಲಿದೆ ನೋಡಿ, ಇಲ್ಲಿ ಗಮ್ ಹಾಕಿ ಗಟ್ಟಿ ಮಾಡಿದೆ. ಅದನ್ನೀಗ ಮೆಲ್ಲಗೆ ಎತ್ತುವಾಗ ಕುಟ್ಟುವಂತಹ ಪ್ರಮೇಯ ಉಂಟು, ಚಾನ್ಸ್ ಉಂಟು. ನೋಡಿ, ಮೆಲ್ಲಗೆ ಎತ್ತಿ ತೆಗೆದೆ, ಏನಾಗಲಿಲ್ಲ. ಎತ್ತಿ ನೋಡುವ. ನೋಡಿ, ಈ ಒಳ್ಳೆಯ ಕುಟುಂಬ ಅಥವಾ ಕಂಡೀಷನಲ್ಲಿ ಇರುವಂಥ ಕುಟುಂಬ, ಸರಿಯಾದ ಕುಟುಂಬ ಎರಿಗಳಲ್ಲಿ ಈ ರೀತಿಯಾಗಿ ಕೂತಿರ್ತದೆ. ಒಳ್ಳೆ ನೀಟ್ನೆಸ್ ಆಗಿ, ಯೂನಿಫಾರ್ಮ್ ಆಗಿ, ಸಮ ರೀತಿಯಲ್ಲಿ ಕೂತ್ಕೊಂಡಿರ್ತದೆ. ಕುಟುಂಬವನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ನೊಣಗಳ ತಲೆಯೆಲ್ಲವೂ ಕೂಡ ಮೇಲೆ ಆಗಿ ಒಂದೇ ರೀತಿಯಲ್ಲಿ ಕೂತ್ಕೊಂಡಿರ್ತದೆ. ಕುಟುಂಬ ಚೊಕ್ಕವಾಗಿರ್ತದೆ. ಅದೇ ಪ್ರಕಾರ ನೊಣಗಳು ಪದೇ ಪದೇ ಗಾಳಿ ಹಾಕ್ತಾ ಇರ್ತದೆ ರೆಕ್ಕೆಯಿಂದ, ಒಟ್ಟಿಗೆ ಗಾಳಿ ಹಾಕ್ತವೆ. ನೋಡಿ, ಗಮನಿಸಿ. ನೋಡಿ, ನೋಡಿ ಗಾಳಿ ಹಾಕುವಂಥದ್ದು. ಈ ರೀತಿ ಮಾಡಿದಾಗ ಎರಿಯಲ್ಲಿ ಜೇನುತುಪ್ಪದಲ್ಲಿರುವಂತಹ ನೀರಿನ ಅಂಶ ಮತ್ತು ಎರಿಯಲ್ಲಿರುವ ತಣ್ಣಗಿರುವಂತಹ ಮಾಯಿಶ್ಚರ್, ನೀರಿನ ಅಂಶ ಏನುಂಟು ಅದೆಲ್ಲ ಕೂಡ ಆವಿಯಾಗಿ ಹೋಗ್ತದೆ. ಜೇನುನೊಣಗಳು ಕೂತಾಗ ಎರಿಗಳು ಬೆಚ್ಚಗೆ ಆಗ್ತದೆ. ಬೆಚ್ಚಗೆ ಆದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ನೀರಿನ ಅಂಶ ಏನುಂಟು ಅದೆಲ್ಲ ಮೇಲೆ ಬರ್ತದೆ. ಆ ನೀರಿನ ಅಂಶವನ್ನು ಹೊರಗೆ ಹಾಕಲಿಕ್ಕೆ ಬೇಕಾಗಿ ವೆಂಟಿಲೇಟರ್ಗಳ ಮೂಲಕ ಅವುಗಳು ಹೊರಗೆ ಹೋಗಬೇಕು. ಅದಕ್ಕಾಗಿ ತಮ್ಮ ರೆಕ್ಕೆಗಳಿಂದವು ಗಾಳಿಯನ್ನು ಹಾಕ್ತವೆ. ಗಾಳಿಯನ್ನು ಹಾಕಿದಾಗ ಆ ಗಾಳಿಯ ಜೊತೆಗೆ ಈ ನೀರಿನ ಅಂಶ ಏನುಂಟು ಎರಿಯಲ್ಲಿರುವಂಥದ್ದು ಎಲ್ಲ ನೀರಿನ ಅಂಶ, ಯಾವುದೇ ನೀರಿನ ಅಂಶ ಜೇನುತುಪ್ಪದಲ್ಲಿರಲಿ ಎರಿಯಲ್ಲೇ ಇರಲಿ, ಯಾವುದೇ ನೀರಿನ ಅಂಶ ಕೂಡ ಅದು ಮೇಲಕ್ಕೆ ಹೋಗ್ತದೆ, ಪೆಟ್ಟಿಗೆಯ ಮುಚ್ಚಳದ ಭಾಗಕ್ಕೆ ಬರ್ತದೆ.
ಹಾಗೆ ಮುಚ್ಚಳದ ಭಾಗಕ್ಕೆ ಬಂದಂಥ ನೀರಿನ ಅಂಶವು ಇದಕ್ಕೊಂದು ವೆಂಟಿಲೇಟರ್ ಕೊಟ್ಟಿರ್ತೇವೆ ನೋಡಿ. ಜೇನು ಪೆಟ್ಟಿಗೆಯಲ್ಲಿ ವೆಂಟಿಲೇಟರ್ ಅಂದರೆ ಕಿಟಕಿ ನೋಡಿ. ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸಾಮಾನ್ಯವಾಗಿ 2 ಕೊಡ್ತೇವೆ ಅಷ್ಟೇ ನೋಡಿ. 4 ಕಡೆ ಕೊಟ್ಟರೆ ಕೂಡ ಉತ್ತಮ ಅಂಥೇಳಿ ನನಗೆ ಕಾಣ್ತದೆ. ಅದರ ಮುಖಾಂತರವಾಗಿ ಅದು ಗಾಳಿ ಮತ್ತು ನೀರಿನಂಶ ಹೊರಗೆ ಹೋಗ್ತದೆ. ಇವಿಷ್ಟು ಇವತ್ತಿನ ವಿಷಯಗಳು ಸ್ನೇಹಿತರೆ. ಮುಂದೆ ಇನ್ನೂ ಕೂಡ ಅನೇಕ ವಿಷಯಗಳುಂಟು, ನಾವು ಗಮನಿಸುವ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರ.